ಎಲ್ಲರಿಗೂ ನಮಸ್ಕಾರ. ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ನಿಮಿತ್ತ ರಾಜ್ಯ ಸರ್ಕಾರ ಒಂದು ಹೊಸ ಯೋಜನೆಯನ್ನ ಕರ್ನಾಟಕದಲ್ಲಿ ಜಾರಿಗೆ ತರುವಂತ ಒಂದು ಪ್ರಯೋಗ ಮಾಡ್ತಾ ಇದ್ವಿ. ಅದು ಬುದ್ಧ ಬಸವ ಅಂಬೇಡ್ಕರ್ ಹೆಸರಿನ ಮೇಲೆ ಒಂದು ಹೊಸ ಯೋಜನೆ ಕರ್ನಾಟಕದಲ್ಲಿ ಒಂದು ಕಾರ್ಯಯೋಜನೆ ಮಾಡ್ತಾ ಇದ್ವಿ. ಈ ಬುದ್ಧ ಬಸವ ಅಂಬೇಡ್ಕರ್ ಯೋಜನೆ ಉದ್ದೇಶ SC ST ಗಳಿಗೆ ಸೈಟ್ ಅಲಾಟ್ ಆಗಿದೆ ರಾಜ್ಯ ತುಂಬಾ. ಸುಮಾರು 20 ವರ್ಷಗಳಿಂದ ಇಲ್ಲಿವರೆಗೆ ಆಗ್ತಾನೆ ಇದೆ. ಅದು ಇಲ್ಲಿವರೆಗೆ ಡೆವಲಪ್ ಆಗಿಲ್ಲ. ಸೈಟ್ ಕೊಟ್ಟಿದ್ದಾರೆ, ಅಲ್ಲಿ ಯಾವುದೇ ಮೂಲಭೂತ ಸೌಕರ್ಯಗಳು ಅಲ್ಲಿ ಇಲ್ಲ ಆ ಕಾಲನಿಯಲ್ಲಿ. ಹೀಗಾಗಿ ಇದನ್ನೆಲ್ಲ ಗಮನದಲ್ಲಿಟ್ಕೊಂಡು ನಮ್ಮ ಇಲಾಖೆ PWD ಇಲಾಖೆಯಿಂದ ಪ್ರಥಮ ಬಾರಿಗೆ ರಾಜ್ಯದಲ್ಲಿ ಬಹುಶಃ ದೇಶದಲ್ಲೇ ಪ್ರಥಮ ಬಾರಿಗೆ ಅಂತ ಒಂದು ಪ್ರಯೋಗವನ್ನು ಮಾಡ್ತಾ ಇದ್ದೀವಿ. ಇದಕ್ಕೆ ಹಣಕಾಸಿನ ನೆರವನ್ನ ನಮ್ಮ SCP TSP ಯೋಜನೆಯಿಂದ ಸುಮಾರು 20 ಕೋಟಿಯನ್ನ ಪ್ರಾಯೋಗಿಕವಾಗಿ ಅದು ಪೈಲಟ್ ಸ್ಕೀಮ್ ಮಾಡಲಿಕ್ಕೆ 20 ಕೋಟಿಯನ್ನ ನಮಗೆ SCP TSP ಇಂದ ಈ ನಮ್ಮ ಇಲಾಖೆಗೆ ಹಣ ಕೊಟ್ಟಿದ್ದಾರೆ. ಈ ಹಣವನ್ನ ಜಸ್ಟ್ ಲೈಕ್ ನಾವು ಪ್ರೈವೇಟ್ ಲೆವೆಟ್ ಯಾವ ರೀತಿ ಡೆವಲಪ್ ಮಾಡ್ತಾರೆ ಸೇಮ್ ಅಂದ್ರೆ ಪ್ರೈವೇಟ್ ಇದ್ದಂಗೆ ಇದು. ಸುಮಾರು ನಾವು 35ರಿಂದ 40 ಲಕ್ಷ ರೂಪಾಯಿವರೆಗೆ ಖರ್ಚು ಮಾಡ್ತೀವಿ ಒಂದು ಎಕರೆಗೆ. ಸೊ ರಸ್ತೆ, ಗಟಾರ ಬಂತು, ಮೂಲಭೂತ ಸೌಕರ್ಯ, ಡ್ರಿಂಕಿಂಗ್ ವಾಟರ್ ಪೈಪ್ಲೈನು, ಲೈಟು, ಅಂದ್ರೆ ಜಸ್ಟ್ ಯಾವ ರೀತಿ ಮಾಡ್ತಾರೆ ಅದೇ ರೀತಿ ಮೂಲಭೂತ ಸೌಕರ್ಯ, ವಾಟರ್ ಟ್ಯಾಂಕ್ ಮಾಡ್ತೀವಿ, ಗಾರ್ಡನ್ ಮಾಡ್ತೀವಿ. ಅವಶ್ಯವಿದ್ರೆ ಫ್ಯೂಚರ್ನಲ್ಲಿ ಅಲ್ಲಿ ಅಂಗನವಾಡಿ ಶಾಲೆಗಳನ್ನು ಕೂಡ ಕಟ್ತೀವಿ. ಸೊ ಅದಕ್ಕೆ ಪ್ರಾಯೋಗಿಕವಾಗಿ ಒಂದು ರಾಜ್ಯದಲ್ಲಿ 50 ಎಕರೆಯನ್ನ ಗುರ್ತ ಮಾಡಿದ್ವಿ, 50 acres. ಸೊ ಅದ್ರಲ್ಲಿ ಈಗಾಗಲೇ ಲಿಸ್ಟ್ ಅಲ್ಲಿ ಕೊಟ್ಟಿದ್ದೀನಿ. ಮೈಸೂರಲ್ಲಿ ಇದೆ, ಎಮ್ಕನ್ಮಡಿ, ಹುಕ್ಕೇರಿ, ಕಂಪ್ಲಿ, ಬಳ್ಳಾರಿ ಜಿಲ್ಲೆ ಕಂಪ್ಲಿ ಇದೆ, ಆಮೇಲೆ ಮೂಡಲಿಗೆಯಲ್ಲಿ ಇದೆ, ಸವದತ್ತಿ ಇದೆ, ಆಮೇಲೆ ಮೈಸೂರಿನಲ್ಲಿ 2 ಇದೆ. ಸೊ ಒಟ್ಟು 50 ಎಕರೆಯನ್ನು ನಾವು ಪ್ರಾಥಮಿಕವಾಗಿ ಈ ವರ್ಷ ಅಂದ್ರೆ ಈ ವರ್ಷ ಹಳೆ ವರ್ಷದಲ್ಲಿ 20 ಕೋಟಿ ರೂಪಾಯಿದಲ್ಲಿ ಮಾಡಲಾಗಿ ಎಲ್ಲ ಕಡೆ ಒಂದೊಂದು ಮಾಡ್ತಾ ಇದ್ವಿ. ಸೊ ಇದು ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಆಯ್ತು ಅಥವಾ ಯಶಸ್ವಿ ಆದ್ರೆ ಮುಂದಿನ ಸಾರಿ ಒಂದು 1000 ಎಕರೆ ಡೆವಲಪ್ ಮಾಡೋಂತ ಗುರಿ ಇಟ್ಟಿದ್ವಿ. 1000 ಎಕರೆ ನೆಕ್ಸ್ಟ್. ಈಗಾಗಲೇ ರಾಜ್ಯದಲ್ಲಿ ಸುಮಾರು ಎಲ್ಲ ಜಿಲ್ಲೆಯಲ್ಲಿ ಅಲರ್ಟ್ ಆಗಿದ್ರಿ ಈಗಾಗಲೇ, ಆದ್ರೆ ಅದು ಡೆವಲಪ್ ಆಗಿಲ್ಲ, ಅದು ಹಾಗೆ ಉಳಿದಿದೆ. ಸೊ ಈಗ ಎಲ್ಲಿ ಸರ್ಕಾರಿ ಅಲರ್ಟ್ ಆಗಿದೆ ಅದನ್ನು ಮೊದಲನೇ ಹಂತದಲ್ಲಿ ಡೆವಲಪ್ ಮಾಡಿ ಕೊಡ್ತೀವಿ. ಮುಂದೆ ಜಾಗ ಇಲ್ಲ ಅಂದ್ರೆ ಜಾಗ ಪರ್ಚೇಸ್ ಮಾಡುವಂತ ಸ್ಕೀಮ್ ಅನ್ನು ಕೂಡ ಇದ್ರ ತಂದಿದ್ದೀವಿ. ಅಂದ್ರೆ ಖಾಸಗಿ ಅವರ ಭೂಮಿ ಪಡೆದು ನಾವೇ ಡೆವಲಪ್ಮೆಂಟ್ ಮಾಡಿ ಅದನ್ನ ಹಂಚುವಂತ 2ನೇ ಹಂತದಲ್ಲಿ ಸೆಕೆಂಡ್ ಫೇಸ್ ನಲ್ಲಿ ಮಾಡ್ತೀವಿ. ಈಗ ಸರ್ಕಾರ ಈಗಾಗಲೇ ಸುಮಾರು ಕೊಟ್ಟಿದೆ, ಅದನ್ನ ಡೆವಲಪ್ ಮಾಡ್ಲಿಕ್ಕೆ ನಮ್ದು ಸುಮಾರು ಟೈಮ್ ಬೇಕಾಗುತ್ತೆ. ಆ ಜಾಗೆ ಮುಗಿದ ಮೇಲೆ ನೆಕ್ಸ್ಟ್ ಪರ್ಚೇಸ್ ಮಾಡ್ಲಿಕ್ಕೆ ನಾವು ನೆಕ್ಸ್ಟ್ ಸ್ಟೆಪ್ ಹೋಗ್ತೀವಿ. ಗ್ರಾಮೀಣ ಪ್ರದೇಶದಲ್ಲಿ ಒಂದು ಮಾಡ್ತಾ ಇದೀವಿ, ಪಟ್ಟಣ ಪಂಚಾಯತಿ, ನಗರಸಭೆ, ಅಂದ್ರೆ 3ಕ್ಕೂ ರೇಟ್ ಬೇರೆ ಬೇರೆ ಇಟ್ಟಿದ್ವಿ ಪರ್ಚೇಸ್ ಮಾಡ್ಲಿಕ್ಕೆ. ಸೊ ಅದು 2ನೇ ಹಂತದಲ್ಲಿ. ಈಗ ನಮ್ಮ ಇರೋ ಜಮೀನನ್ನು ಮಾತ್ರ ನಾವು ಡೆವಲಪ್ ಮಾಡ್ತಾ ಇದ್ವಿ. ಈಗ ನಿಮ್ ಡೀಟೇಲ್ಸ್ ಕೂಡ ಕೊಟ್ಟಿದೀವಿ, ಎಲ್ಲೆಲ್ಲಿ ಡೆವಲಪ್ ಮಾಡ್ತಾ ಇದೀವಿ ಅಥವಾ ರೂಲ್ಸ್ ರೆಗ್ಯುಲೇಷನ್ ಏನಿದೆ ಅಂತ ಒಂದು ಆದೇಶವನ್ನು ಕೂಡ ನಿಮಗೆ ಕೊಟ್ಟಿದ್ದೇವೆ. ಸೊ ಇದು ರಾಜ್ಯದಲ್ಲೇ ಪ್ರಥಮ. ಈಗಾಗಲೇ ನಾವು ಸುಮಾರು SC ST ನಾವು ಸೈಟ್ ಕೊಟ್ಟರು ಕೂಡ ಅದನ್ನು ಯುಟಿಲೈಸ್ ಮಾಡಿಲ್ಲ. ಕಾರಣ ಅಂದ್ರೆ ಅಲ್ಲಿ ಏನು ಡೆವಲಪ್ ಇಲ್ಲ, ಅಲ್ಲಿ ಯಾರು ಹೋಗ್ಲಿಕ್ಕೆ ಇಚ್ಛೆ ಪಡೋಲ್ಲ. ಇದನ್ನೆಲ್ಲ ನಾವು ಮಾಡಿದ್ರಾಗೆ 100ಕ್ಕೆ 100ರಷ್ಟು ಅಲ್ಲಿ ಹೋಗ್ತಾರೆ. ಅವ್ರದೇ ಅಂತ ಕಾಲನಿ ಆಗ್ತೈತೆ. ಅವರು ಒಂದು ಒಳ್ಳೆ ವಾತಾವರಣದಲ್ಲಿ ಅವ್ರಿಗೆ ಇರ್ಲಿಕ್ಕೆ ಒಂದು ಅನುಕೂಲ ಆಗ್ತೈತೆ. ಸೊ ಆ ನಿಟ್ಟಿನಲ್ಲಿ ಹೊಸ ಕಾರ್ಯಕ್ರಮವನ್ನ ಬುದ್ಧ ಬಸವ ಅಂಬೇಡ್ಕರ್ ಎಂಬ ಹೆಸರಿನ ಮೇಲೆ ಅದನ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ನಿಮಿತ್ತ ಇದನ್ನ ಘೋಷಣೆ ಮಾಡ್ಲಿಕ್ಕೆ ನನಗೆ ಬಹಳ ಸಂತೋಷ ಆಗ್ತದೆ, ಆಸೆ ಆಗ್ತದೆ. ಈ ಕಾರ್ಯಕ್ರಮ ಮಾಡ್ಲಿಕ್ಕೆ ಮುಖ್ಯಮಂತ್ರಿಗಳು, ಪರಿಷತ್ತಿನ ಅಧ್ಯಕ್ಷ ಅವರೇ. ಅದು SC ST ಪರಿಷತ್ ಒಂದು ಸಭೆ ಆಗ್ತದೆ ವರ್ಷಕ್ಕೊಮ್ಮೆ, ಯಾವ ದುಡ್ಡಿಯಲ್ಲಿ ಅಲಾಟ್ ಮಾಡ್ಬೇಕಂತ. ಆ ಸಂದರ್ಭದಲ್ಲಿ ಅವರು ಮಾದೇವಪ್ಪನವರು ಕೂಡಿ ಇದೊಂದು ಹೊಸ ಪ್ರಯೋಗ ಮಾಡ್ಲಿಕ್ಕೆ ನಮ್ಗೆ ಕೊಟ್ಟಿದ್ದಾರೆ. ಇದು ಯಶಸ್ವಿ ಆದ್ರೆ ಬಹುಶಃ ಬಹಳ ದೊಡ್ಡ ಕ್ರಾಂತಿಯನ್ನ ಕರ್ನಾಟಕದಲ್ಲಿ ಮಾಡ್ತೇವೆ ಅನ್ನೋ ಆಶಯ ಹೊಂದಿದ್ದೇವೆ. ಈಗ ಶಾರ್ಟ್ಲಿ 1 ತಿಂಗಳು 2 ತಿಂಗಳಲ್ಲಿ ನಿಮ್ಗೆಲ್ಲ ಟೆಂಡರ್ ಮಾಡ್ತೀವಿ, ಮಾಡಿ ಕೆಲಸ ಪ್ರಾರಂಭ ಮಾಡಿ ನೆಕ್ಸ್ಟ್ ಇಯರ್ಗೆ ಜಾಸ್ತಿ ದುಡ್ಡನ್ನ
ಪರಿಷತ್ನಿಂದ ತೆಗೆದುಕೊಳ್ಳುವಂತ ಒಂದು ಯೋಜನೆ ಕೂಡ ನಮ್ಮ ಮುಂದಿದೆ. ಈ ತರ ಮಾಡುದು ಸೈಟ್ ಕೊಡ್ತಾರೆ ಯಾವುದೇ ಸರ್ಕಾರ, ಅಲ್ಲಿ ಮೂಲಭೂತ ಸೌಕರ್ಯನ ಯಾರು ಮಾಡೋದಿಲ್ಲ. ಅದೇ ಮಾಡ್ಲಿಕ್ಕೆ ಯಾರು ಕಾರ್ಪೊರೇಷನ್ ಮಾಡ್ಬೇಕಾ, ಪಂಚಾಯತ್ ಅವ್ರು ಮಾಡ್ಬೇಕಾ, ಎಲ್ಲಾ ಕಡೆ ಬಹಳಷ್ಟು ಘರ್ಷಣೆ, ನೀವು ಮಾಡಿ ನಿಮ್ದಿದೆ ನೀವು ಮಾಡಿ ಅಂತ. ಅದನ್ನೆಲ್ಲ ನೋಡೇನ ನಾವು ಸ್ಟಡಿ ಮಾಡಿ ನಾವೇ ಹೆಂಗಾರೆ SCPTS ದುಡ್ಡು ಸಾಕಷ್ಟು ಇದೆ, ಅದನ್ನ ನಮ್ಮ ಇಲಾಖೆ ಮೂಲಕ ಇದನ್ನ ಕಾರ್ಯಯೋಜನೆಯನ್ನ ನಾವು ಮಾಡ್ತಾ ಇದ್ದೀವಿ. ಸರ್, ಈಗ ವಸತಿ ಇಲಾಖೆ ಇದೆ, ಆಲ್ರೆಡಿ ಏನಂತಂದ್ರೆ ವಸತಿ ನೀಡುವಂತ ಒಂದು ಇಲಾಖೆ ಇದೆ. ಆದ್ರೆ ನಿಮ್ಮ PWD ಇಂದಾನೇ ಇಂಥದ್ದೊಂದು ಯೋಜನೆಯನ್ನ ಕೈಗೆತ್ತಿಕೊಳ್ಬೇಕಂತ ಹೇಳಿ ಯಾಕೆ ಅನಿಸ್ಕೊಳ್ತಾರೆ? ಯಾಕಂದ್ರೆ ಅಲ್ಲಿರುವಂತ ಎಲ್ಲ ಕಾನೂನುಗಳು ಇಲ್ಲಿದ್ದಾರೆ. ಭೂಮಿ ಅಕ್ವಿಷನ್ ಮಾಡುವಂತ ಈಗೆಲ್ಲ ಮಾಡ್ತೀವಿ, ರಸ್ತೆಗೆ ಅಕ್ವಿಷನ್ ಮಾಡ್ತೀವಿ DC ಮುಖಾಂತರ. ಸೊ ನಾವು ಕೂಡ ಬಿಲ್ಡಿಂಗ್ ಕಟ್ತೀವಿ, ರಸ್ತೆ ಮಾಡ್ತೀವಿ. ಸೊ ಎಲ್ಲ ಆಲ್ರೆಡಿ ನಮ್ಗೆ ಇಂಜಿನಿಯರ್ಗೆಲ್ಲ ಇವು ಗೊತ್ತಿರುವಂತ ವಿಚಾರ. ಸೊ ಅದೆಲ್ಲ ಈಗ ಅವರು ಯಾರು ಈಗ ಹಂಚಿಕೆ ಮಾಡಿದ್ದಾರೆ, ಈಗ ನಾವು ಪೂರ್ಣ ಪ್ರಮಾಣದಲ್ಲಿ ಅಲ್ಲಿ ಡೆವಲಪ್ ಮಾಡೋದು. ಅವರು ಸೈಟ್ ಮಾತ್ರ ಕೊಡ್ತಾರೆ ಅವರು ನಿಮಗೆ. ಅದರಲ್ಲಿ ಯಾವ ರೀತಿಯಿಂದ ಸೌಕರ್ಯ ಇಲ್ಲದಿಂದ 20 ವರ್ಷವರೆಗೆ ಇಲ್ಲಿವರೆಗೆ ಬಹಳಷ್ಟು ಆಗಿಲ್ಲ, 20 years ಆಯ್ತು. ಕಾರಣ ಅಂದ್ರೆ ಅಲ್ಲಿ ಮೂಲಭೂತ ಸೌಕರ್ಯ ಇಲ್ಲ. ಅದನ್ನೇ ಗಮನಿಸಿ ನಾವು SCPTS ಪಡೆದು ನಮ್ಮ ಇಲಾಖೆ ಮುಖಾಂತರ ಮಾಡಿ ಮತ್ತೆ ಅವ್ರಿಗೆ ಹ್ಯಾಂಡ್ ಓವರ್ ಮಾಡ್ತೀವಿ. ಯಾವ ಸಂಬಂಧಪಟ್ಟ ಅವ್ರಿಗೆ ಇರ್ತೈತೆ, ನಾವು ಜಸ್ಟ್ ಡೆವಲಪ್ ಮಾಡೋದು ಏಜೆನ್ಸಿ ಅಷ್ಟೇ. ಗುರುತಿಸ್ತೀವಿ, ಅದನ್ನ ಡೆವಲಪ್ ಮಾಡ್ತೀವಿ. ಎಲ್ಲ CU ಪತ್ರ ಬರಿತಾ ಇದೀವಿ, ನಿಮ್ಮಲ್ಲಿ ಯಾವ ಆಲ್ರೆಡಿ ಅಲಾಟ್ ಆಗಿದ್ರೆ ಕುಡಿಯತ್ತ. ಈಗ ನಮ್ಮ ಬೆಳಗಾವಿಯಿಂದ 3-4 ಅಲಾಟ್ ಆಗಿದ್ದು ಇದೆ, ಅದನ್ನ ಡೆವಲಪ್ ಮಾಡ್ಲಿಕ್ಕೆ ನಾವು ಆಯ್ಕೆ ನಾವು ಮಾಡೋಲ್ಲ. ಆಯ್ಕೆ ಮಾಡೋದು ಪಂಚಾಯತಿ ಕನ್ಸರ್ನ್ ಅಥಾರಿಟಿ. ಅವ್ರಿಗೆ ಎಲ್ಲಿ ಡೆವಲಪ್ ಅಲಾಟ್ ಮಾಡಿರ್ತಾರ ಅಲ್ಲಿ ಹೋಗಿ ಡೆವಲಪ್ ಮಾಡೋರು ಅಷ್ಟೇ. ನಾವು ನಮ್ದು ಹಂಚಿಕೆ ಎಲ್ಲ ಪಾತ್ರ ಇಲ್ಲ. ಆಲ್ರೆಡಿ ಈಗ ಎಲ್ಲ ಕಡೆ ಹಂಚಿಕೆ ಮಾಡಿದಾರೆ, ಈಗ ನಮ್ದೇನು ಪಾತ್ರ ಇಲ್ಲ. ನಾವು ಡೆವಲಪ್ ಮಾಡೋರು ಅವ್ರಿಗೆ ಮತ್ತೆ ವಾಪಸ್ ಅವ್ರಿಗೆ ಹ್ಯಾಂಡ್ ಮಾಡ್ತೀವಿ. ಸಂಪೂರ್ಣ ಆಯ್ಕೆ ಅಧಿಕಾರ ಗ್ರಾಮ ಪಂಚಾಯತಿಗೆ ಇರುತ್ತೆ. ಗ್ರಾಮ ಪಂಚಾಯತಿ ಯಾರು ಈಗ ಏನ್ ಮುಂಚೆ ಏನಿದೆ ಅದೇ ಸೇಮ್ ಕಂಟಿನ್ಯೂ ಆಗುತ್ತೆ. ಅಲ್ಲಿ ನೋಡಿ ಮುಂದೆ 1000 ಎಕರೆ ಮುಂದಿನ ಈ ಬರುವಂತ ಬಜೆಟ್ ನಲ್ಲಿ 1000 ಎಕರೆ ಮಾಡುವಂತ ಒಂದು ಯೋಜನೆಯನ್ನ ಹೊಂದಿದ್ವಿ. ಇದು ಟ್ರಯಲ್ ಅಂತ ಮಾಡ್ತಿದ್ವಿ ಅಷ್ಟೇ. ಈಗ ಆಲ್ರೆಡಿ ಸರ್ಕಾರದಲ್ಲಿ ಈಗ ನಾವು ಮಾಡ್ತಾ ಇರೋದು ಆಲ್ರೆಡಿ ನಮ್ ಸರ್ಕಾರಿ ಜಾಗ ಲಾಟ್ ಆಗಿದೆ, ಅದ್ರಲ್ಲಿ ಮಾಡ್ತಾರೆ. ಇನ್ ಮುಂದೆ ಹಿಂದೆ ಹೋದಲ್ಲಿ ಆ ಊರಲ್ಲಿ ಸರ್ಕಾರಿ ಜಾಗ ಇಲ್ಲ ಅಂದಾಗ ನಾವು ಪರ್ಚೇಸ್ ಮಾಡ್ಲಿಕ್ಕೆ ಪ್ರಯೋಜನ ಇಟ್ಕೊಂಡಿದ್ದೀವಿ. ಮುಂದಿನ ದಿನಗಳಲ್ಲಿ ಪರ್ಚೇಸ್ ಕೂಡ ಮಾಡಿ. ಬೆಳಗಾವಿ ಅಂತ ಸಿಟಿ ಒಳಗೆ ಸಾಕಷ್ಟು ಜನ ಹೊರಗಡೆ ಬಂದು ಮನೆ ಕಟ್ಕೊಳ್ತಾ ಇದ್ದಾರೆ. ಸೊ ಅಂತವ್ರಿಗೂ ಕೂಡ ಅನುಕೂಲ ಆಗುವಂತ ನಿಟ್ಟಿನಲ್ಲಿ ಬೆಳಗಾವಿ ಕಷ್ಟ, ಬೆಳಗಾವಿ ಬಿಟ್ಟೆ ಇದು. ಯಾಕಂದ್ರೆ ಇಲ್ಲಿ ಲ್ಯಾಂಡ್ ಕಾಸ್ಟ್ಲಿ ಇದೆ. ನಾವು 50 ಲಕ್ಷ ರೂಪಾಯಿ ಪ್ರೊವೈಡ್ ಮಾಡಿದ್ವಿ. ಅದು ನಗರಸಭೆ ವ್ಯಾಪ್ತಿಲಿ 50-60 ಲಕ್ಷ ಸಿಗ್ಬೋದು. 50 ಲಕ್ಷಕ್ಕಿಂತ ಹೆಚ್ಚಿಗೆ ಆದ್ರೆ ಅವರೇ ವಂತಿಕೆ ಹಾಕ್ಬೇಕು. ತಪ್ಪು 60 ಲಕ್ಷ ಆದ್ರೆ ಸೊ ಅದರಲ್ಲಿ 30 ಜನ ಬರ್ತಾರೆ. ಅವ್ರು 30,000 ರೂಪಾಯಿ ಅಡಿಷನಲ್ ಹಾಕಿ ಆ ಭೂಮಿ ಖರೀದಿ ಮಾಡುವಂತ ಪ್ರಯೋಜನ ಇಟ್ಟಿದ್ವಿ. ನಮ್ದು ಲಿಮಿಟ್ ಮೀರಿ ಹೋದ್ರೆ ಅವರೇ ವಂತಿಕೆ ಹಾಕ್ಬೇಕು. ಒಂದು 10,000 ಆಗ್ಬೋದು, 20 ಆಗ್ಬೋದು, 30 ಆಗ್ಬೋದು. ನಮ್ದೇನಿಲ್ಲ, ಅದೇ ನಮ್ ಮಾಡ್ದಂಗಲ್ಲ. ಅದು ಮಾಡೋದು ಪಂಚಾಯತಿ ನಗರಸಭೆ ಅವ್ರು ಹಂಚಿಕೆ ಮಾಡ್ತಾರೆ. ನಮ್ದು ಬರೀ ಡೆವಲಪ್ಮೆಂಟ್ ಅಷ್ಟೇ, ನಾವೇನ್ ಹಂಚಿಕೆ ಮಾಡೋಲ್ಲ, ಹಂಚಿಕೆ ಆಗೋದು ಅಷ್ಟೇ. ಸರ್, ಈಗ ಆಲ್ರೆಡಿ ವಸತಿ ಇಲಾಖೆಯಿಂದ ಇದೆ, ಯಾರಿಗೆ ಭೂಮಿ ಇದೆಯೋ ಅವ್ರಿಗೆ ಏನೈತಿ ಅವರೇ ನೇರವಾಗಿ ಅನುದಾನ ಕೊಡ್ತಾ ಇದ್ದಾರೆ. ಅದಕ್ಕೆ ಮನೆ ಕಟ್ಸ್ಕೊಳಿಕ್ಕೆ ಸಹಾಯಧನ ಅವ್ರನ್ನೇನ್ರಿ ಇದ್ರೊಳಗೆ ಇನ್ಕ್ಲೂಡ್ ಮಾಡ್ತಿರ್ತಾರೆ ಸರ್? ಯಾಕಂತಂದ್ರೆ ನಮ್ದು ಜಾಗದ ಅಷ್ಟೇ ಡೆವಲಪ್ಮೆಂಟ್, ಮನೆ ಕಟ್ಟಲಿಕ್ಕೆ ಈ ಯೋಜನೆ ಯಾವ ಉಪಯೋಗ ಮಾಡ್ಕೋಬಹುದು. ಈಗ ಆಶ್ರಯ ಅಂಬೇಡ್ಕರ್ ಏನ್ ಯೋಜನೆ ಅದಲ್ಲ, ಇದನ್ನ ತಂದು ಅಲ್ಲಿ ಹಾಕ್ಬೋದು. ಅವರು ಸ್ವಲ್ಪ ದುಡ್ಡು ಸೇರಿಸಿದ್ರೆ ಒಳ್ಳೆ ಮನೆ ಕಟ್ಕೋಬಹುದು. ಬೇರೆ ಸ್ಕೀಮ್ ಮನೆಗಳೆಲ್ಲ ಎಲ್ಲಿ ಹಾಕ್ಲಿಕ್ಕೆ ಅವಕಾಶ ಇದೆ. SCPS ಅನುದಾನ ದುರ್ಬಳಕೆ ಆಗ್ತಿದೆ ಅನ್ನುವಂಥದ್ದು ಸಾಕಷ್ಟು ಚರ್ಚೆಗಳಾಗ್ತಾ ಇದ್ವು. ಬಟ್ ಇದೊಂದು ಯೋಜನೆ ಅದಕ್ಕೊಂದು ಅನುಕೂಲ ಆಗುವಂತ ನಿಟ್ಟಿನಲ್ಲಿ ಮಾಡ್ತಾ ಇದ್ದೀವಿ. ಅದಕ್ಕೆ ನಾವು ಇದನ್ನ ಅಲ್ಲಿಂದ ಹಣ ಪಡೆದು ಮಾಡ್ತಾ ಇದೀವಿ. ಇದು ಸಕ್ಸಸ್ ಆದ್ರೆ ಮುಂದೆ ಇನ್ನೂ ಹೆಚ್ಚಿನ ದೊಡ್ಡ ಪ್ರಮಾಣದಲ್ಲಿ ಮಾಡುವಂತ ಈ ವರ್ಷದ ಹೊಸ ಬಜೆಟ್ ಅಲ್ಲಿ ನಮ್ದು ಚಿಂತನೆ ಇದೆ. ಅದರ ಮುಖ್ಯಮಂತ್ರಿಗಳು ಸರ್ಕಾರ ಗಮನಕ್ಕೆ ತರುವಂತ ಪ್ರಯತ್ನ ಮಾಡ್ತೀವಿ. ಸರ್, ಈಗ ಹಂಚಿಕೆ ಮಾಡುವಂತ ಸಂದರ್ಭದಲ್ಲಿ ಅವ್ರು ಏನಾದ್ರು ಪ್ರಾಥಮಿಕವಾಗಿ ಏನಾದ್ರು ಅವ್ರ ವಂತಿಕೆಯನ್ನ ಕಟ್ಟಬೇಕಾ ಅಂತ ಇದರಲ್ಲಿ ಡೀಟೇಲ್ ಆಗಿ ಬಂದಿದ್ದೀವಿ. ಅದು DC ಅವ್ರಿಗೆ ವಂತಿಕೆಯನ್ನ ಕಟ್ಟಬೇಕು. DC ಅವ್ರಿಗೆ ಈಗ DC ಅವ್ರು ಪೇಮೆಂಟ್ ಮಾಡ್ತಾರೆ. ಸೊ ನಮ್ಮ ಹೆಚ್ಚಿಗೆ ಆದ್ರೆ ಆ DC ಅವ್ರ ಕಡೆ ಬಂದು ಅವರು ಪಂಚಾಯತಿ ಅವರು ಸಂಬಂಧಪಟ್ಟವರು ಹೆಚ್ಚಿಗೆ ರಿಮೈನ್ ಅಮೌಂಟ್ ಅವ್ರಿಗೆ ಕಟ್ಟರೆ ಅದನ್ನ ಅದು ಓನರ್ ಪೇಮೆಂಟ್ DC ಅವರು ಮಾಡ್ತಾರೆ.
ಈಗ ಬುದ್ಧ ಬಸವ ಅಂಬೇಡ್ಕರ್ ನಿಮ್ ಸಿದ್ಧಾಂತ ನಿಮ್ ಕಾನ್ಸೆಪ್ಟ್ ನಿಮ್ ಯೋಜನೆನೂ ನಿಮ್ದೇ ಕಾನ್ಸೆಪ್ಟ್ ಅಂತ ಸರ್ಕಾರಕ್ಕೆ ಹೌದು, ನಮ್ದೇ ನಮ್ಮ ಯೋಜನೆ. ನಾವು ಯಾಕಂದ್ರೆ ಸುಮಾರು ಕಡೆ ಪ್ರವಾಸ ಮಾಡಿದಾಗ ಇಂತಲ್ಲಿ ಅಲರ್ಟ್ ಆಗಿದೆ 10 ವರ್ಷದಿಂದ 20 ವರ್ಷದಿಂದ ಯಾರು ಹೋಗಿಲ್ಲ ಅಲ್ಲಿ ಅಂತ ಕೇಳ್ತೀವಿ. ನಮ್ಮ ಜಿಲ್ಲೆಯಲ್ಲಿ ಕೂಡ ಅಂತ ಇದೆ. ನಮ್ಮ ಜಿಲ್ಲೆಯಲ್ಲಿ ಕೂಡ 20 ವರ್ಷದಿಂದ ಯಾರು ಹೋಗಿಲ್ಲ. ಕಾರಣ ಅಂದ್ರೆ ಅಲ್ಲಿ ಏನೂ ಇಲ್ಲ. ಊರಿಂದ 1 ಕಿಲೋಮೀಟರ್ 2 ಕಿಲೋಮೀಟರ್ ದೂರ ಇರ್ತದೆ. ಅಲ್ಲಿ ಯಾವುದೇ ಮೂಲಭೂತ ಸೌಕರ್ಯ ಯಾರು ಹೋಗಲ್ಲ. ಎಲ್ಲ ನಾವು ಸೌಕರ್ಯ ಮಾಡಿಕೊಟ್ಟಾಗ ಖಂಡಿತವಾಗಿ ಅಲ್ಲಿ ಹೋಗ್ತಾರೆ. ಹೊಸ ಅವರ ಬದುಕು ಪ್ರಾರಂಭ ಆಗುತ್ತೆ ನಮ್ಮ ಕನಸಿದೆ. ಸರ್, ಕಳೆದ ಬಾರಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಆವಾಸ್ ಯೋಜನೆಗಳನ್ನ ಈಗಾಗಲೇ ಅರ್ಧಮೃತ ಕಟ್ಟಿ ಹಂಗೆ ಬಿಡ್ತಿದ್ರು ಸರ್. ಅದಕ್ಕೆ ಅನುದಾನಗಳನ್ನು ಕೆಲವೊಂದು ಕಡೆ ಗ್ರಾಮ ಪಂಚಾಯತ್ಗಳಿಗೆ ಹೋಗಲಿಲ್ಲ. ಇದ್ರ ಕಡೆ ಏನಾದ್ರೂ ಸರ್ಕಾರ ನೋಡಿದಾಗ ಈ ಯೋಜನೆಗೆ ಏನಾದ್ರೂ ಅದನ್ನ ಇದು ಕಳೆದ 3 ವರ್ಷಗಳಿಂದ ನಾವು ಒಂದು ಮನೆ ಕೊಟ್ಟಿಲ್ಲ. ಕಾರಣ ಅಂದ್ರೆ ಹಿಂದಿನವರು ಎಕ್ಸೆಸ್ ಕೊಟ್ಟೋಗಿದ್ರು. ಅದನ್ನ ಪೇಮೆಂಟ್ ಮಾಡ್ಲಿಕ್ಕೆ ಈಗ ನೀವು ಹೇಳ್ದಂಗೆ ಅದು ಅರ್ಧಂಬರ್ಧ ಆಗಿದ್ದನ್ನ ಪೂರ್ಣಗೊಳಿಸ್ಲಿಕ್ಕೆ ನಮ್ಮ ಹೊಸದನ್ನ ಸ್ಟಾಪ್ ಮಾಡಿದೀವಿ, ಹಳೆದನ್ನ ಮುಗಿಸ್ತಾ ಇದ್ವಿ. ಈ ವರ್ಷದಿಂದ ಹೊಸದು ಕೊಡ್ತೀವಿ. ಈ ವರ್ಷ ಹೊಸ ಮನೆಗಳನ್ನ ಸರ್, ಒಟ್ಟಾರೆ ಫ್ರೀ ಇರುತ್ತಾ? ಎಲ್ಲ ನೀವು ಹಂಚಿಕೆ ಮಾಡ್ತೀರಾ? ಸಂಪೂರ್ಣವಾಗಿ ಇರುತ್ತಾ? ಅಥವಾ ಸಂಪೂರ್ಣವಾಗಿ ಏನಾದ್ರು ಫ್ರೀ ಇದೆ. ಬೇಕಾ ಫಲಾನುಭವಿಗಳು? ಸಂಪೂರ್ಣವಾಗಿ ಫ್ರೀ ಇದ್ರಾಗಿಲ್ಲ. ಯಾಕಂದ್ರೆ ಇದು ಗೌರ್ಮೆಂಟ್ ಲ್ಯಾಂಡ್ ಡೆವಲಪ್ಮೆಂಟ್ ನಾವು ಕೊಡ್ತೀವಿ. ಇನ್ನು ಪರ್ಚೇಸ್ ಮಾಡ್ರು ಕೂಡ ಅದಕ್ಕೊಂದು ಲಿಮಿಟೇಷನ್ ಇದೆ. ಜಾಸ್ತಿ ಆದ್ರೆ ಅವ್ರು ಹಾಕ್ಬೇಕು, ಇಲ್ಲಾಂದ್ರೆ 20 ಲಕ್ಷದಾಗ ಎಕರೆ ಸಿಕ್ಕರೆ ಅವ್ರೇನ್ ಹಾಕೋದು ಅವಶ್ಯಕತೆ ಇಲ್ಲ. ನಾವು ಮಾಡ್ತೀವಿ. ಸಚಿವ ಸಂಪುಟ ಪುನರ್ರಚನೆ ಆಗತ್ತಾ ಅಂತ? ಯಾಕಂದ್ರೆ ಈಗ ಸಾಕಷ್ಟು ಈಗಿಲ್ಲ, ಅದು ಬೇಡ, ಈಗ ಅದು ಬೇಡ, ಮುಗಿದು ಎಷ್ಟು ಸಲ ಹೇಳಿದ್ರು ಅದನ್ನ ಹೇಳಿ ಸರ್, ಈಗ ಹಳ್ಳಿಯಪ್ಪದವ್ರನ್ನ ವಜಾ ಮಾಡಿದ್ದಾರೆ. ಅದು ಅಲ್ಲೇ ಬೆಂಗಳೂರಾಗ ಹೇಳಿದ್ರು ಸ್ವಲ್ಪ. ಈಗ ಇದು ಇಂಪಾರ್ಟೆಂಟ್ ಇದೆ. ಇದನ್ನ ಮಾಡೋಣ ಫಸ್ಟ್. ಸರ್ ಈಗ ಹಳ್ಳ್ಯಾಗ ಸರ್ಕಾರಿ ಜಾಗನೂ ಸಿಗ್ತಾವು, ಬಡವ್ರಿಗೆ ಅನುಕೂಲ ಮಾಡಿ ಕೊಡ್ಬೋದು. ಈಗ ಸಿಟಿ ಲೆವೆಲ್ ಬೆಳಗಾವ್ ಅಂತ ಸಿಟಿ ಒಳಗೆ ಬಹಳಷ್ಟು ಜನ ಬಡವರು ವಂಚಿತರಾಗ್ತಾ ಇದ್ರು. ಅವ್ರಿಗೆ ನಿವೇಶನೂ ಇಲ್ಲ, ಅವ್ರ ಮನೆ ಕಟ್ಕೊಳಕ ಅದು ಖರೀದಿ ಮಾಡಕ್ಕೂ ಸಾಧ್ಯ ಇಲ್ಲ. ಸಿಟಿ ಲೆವೆಲ್ದಾಗ ಏನಾದ್ರು ಅದನ್ನ ನೋಡೋಣ. ಈಗ ನಾವು ನಗರಸಭೆ ಮಟ್ಟ ಅಲ್ಲಿವರೆಗೆ ಬಂದಿದ್ದೀವಿ. ಗ್ರಾಮ ಪಂಚಾಯತಿಯಲ್ಲಿದೆ, ಪಟ್ಟಣ ಪಂಚಾಯತಿಗೆ ಪ್ರಯೋಜನ ಮಾಡಿದೀವಿ, ನಗರಸಭೆ ಮಾಡಿದೀವಿ. ಈ ಕಾರ್ಪೊರೇಷನ್ ಮಾಡಿಲ್ಲ. ಯಾಕಂದ್ರೆ ಅದ್ ನೋಡೋಣ ಮೊದಲು ಇದ್ರಲ್ಲಿ ನಮ್ಗೆ ಏನ್ ನ್ಯೂನ್ಯತೆ ಕಂಡು ಬರ್ತಾವ, ಏನ್ ಸಮಸ್ಯೆ ಎದುರಾಗ್ತದ, ಅದನ್ನ ಸರಿ ಮಾಡಲಿ ಆದ್ರೆ ಮುಂದಿನ ಹೆಜ್ಜೆ ಇಲ್ಲಿ ಕೂಡ ಇಡ್ತೀವಿ. ಪ್ರಾಯೋಗಿಕವಾಗಿ ಇದನ್ನ ನೋಡೋಣ. ಯಾಕಂದ್ರೆ ಇದು ಆದ್ಮ್ಯಾಗ ಪ್ಲಸ್ ಮೈನಸ್ ಬಂದೇ ಬರ್ತೈತಿ. ಏನು ಮತ್ತೆ ಮಾಡಿಫೈ ಮಾಡ್ಬೇಕು, ಬದಲಾವಣೆ ಮಾಡ್ಬೇಕು. ನಾವೀಗ ಗ್ರಾಮ ಪಂಚಾಯತಿಗೆ 20 ಲಕ್ಷ ಇದೆ ಖರೀದಿಗೆ, ಪಟ್ಟಣ ಪಂಚಾಯತಿಗೆ 40 ಲಕ್ಷ ಇದೆ, ನಗರಸಭೆಗೆ 50 ಲಕ್ಷ ರೂಪಾಯಿ ಇದೆ ಪರ್ಚೇಸ್ ಲ್ಯಾಂಡ್. ಸೊ ಕಾರ್ಪೊರೇಷನ್ ಇನ್ನು ವಿಷಯ ಅಂತಂದ್ರೆ ಇದು ನೋಡೋಣ. 1 ವರ್ಷ ಯಾವ ರೀತಿ ಕೆಲಸ ಮಾಡ್ತೈತಿ ಇದು ಯೋಜನೆ ನೋಡಿ ಮುಂದಿನ ಸ್ಟೆಪ್ ನ ಇಡ್ತೀವಿ. ಈಗ ಸಾಕಷ್ಟು ಯೋಜನೆಗಳು ಕೆಳ ಹಂತದವರೆಗೂ ಕೂಡ ತಲುಪಂಗಿಲ್ಲ ಅನ್ನುವಂಥದ್ದು. ನೀವೇನಾದ್ರೂ ಈ ಒಂದು ಯೋಜನೆ ಒಳಗೆ ಹೊಸ ಪ್ಲಾನ್ ಅನ್ನ ಮಾಡ್ಕೊಳ್ತಾ ಇದ್ದಾರೆ? ಯಾಕಂದ್ರೆ ಇದ್ದವರೇ ಸ್ವಲ್ಪ ಇನ್ಫ್ಲೂಯೆನ್ಸ್ ಬಳಸಿ ಅವನ್ನ ತಗೊಳ್ಳುವಂತದ್ದು ಆಗ್ತಾ ಇದೆ ಕಡೆಗಳಲ್ಲಿ. ಅಲ್ಲ, ಅದ್ರಲ್ಲೇ ನಮ್ಮ ಪಾತ್ರ ಇದೆ. ಇದು ಆಯ್ಕೆ ಮಾಡೋದು ಗ್ರಾಮ ಪಂಚಾಯತಿ, ನಗರಸಭೆ, ಪಟ್ಟಣ ಪಂಚಾಯತಿ ಮಾಡ್ತಾರೆ. ಅವ್ರಿಗೆಲ್ಲ 1-2 ಎಕರೆ ಕೊಡ್ತಾರೆ ಅಷ್ಟು. ಅಲ್ಲಿ ಹೋಗಿ ನಾವು ಅದನ್ನ ಪ್ಲಾನ್ ಮಾಡಿ ಡೆವಲಪ್ ಮಾಡ್ತೀವಿ ಅಷ್ಟೇ. ಅದು ಅಲಾಟ್ಮೆಂಟ್ ಎಲ್ಲ ಅವ್ರದೇ. ನಮ್ದು ಅಲಾಟ್ಮೆಂಟ್ ವಿಚಾರದಲ್ಲೂ ಸ್ವಲ್ಪ ಅಲ್ಲ, ಅಲ್ಲೇ ಆಗಿರ್ಬೋದು. ಅಲ್ಲೇ ಆಗಿದ್ದಾದ್ಲೇ ಅಥಾರಿಟಿ ಅವ್ರು ಮಾಡ್ಬೇಕು. ನಮ್ದು ಅದಕ್ಕೂ ಏನು ಸಂಬಂಧ ಇಲ್ಲ. ಓನ್ಲಿ ಡೆವಲಪ್ಮೆಂಟ್. ಪಾರದರ್ಶಕವಾಗಿ ನಡಿಬೇಕಾದ್ರೆ ನಾವು ಯಾವ ರೀತಿ ಪ್ಲಾನ್ ಮಾಡ್ತೀವಿ? ಅಲ್ಲ, ಅಲ್ಲಿ ನಮ್ಮ ಪಾತ್ರ ಏನಿಲ್ಲ. ಅಲ್ಲಿ ಬರೀ ಡೆವಲಪ್ಮೆಂಟ್ ಅಷ್ಟೇ ನಮ್ಮ ಪಾತ್ರ. ಈಗ ನಗರಸಭೆಯವರು 1-2 ಎಕರೆ ಕೊಡ್ತಾರೆ. ಅಲ್ಲಿ ಯಾವ ಸೈಜ್ ಅಂತ ನೋಡಿ ಅದನ್ನ ಆ ಸೈಜ್ ಡೆವಲಪ್ ಮಾಡಿ ಕೊಟ್ಟಿದ್ದೀವಿ. DC ಅವ್ರು ಇರ್ತಾರೆ, ಗ್ರಾಮ ಪಂಚಾಯತ್ ಅವರ CO ಇರ್ತಾರೆ, ಅವ್ರ ಅಥಾರಿಟಿ ಅವ್ರ ಕಮಿಟಿ. ಇಲ್ಲ, ಮಾರ್ಗಸೂಚಿಗಳನ್ನ ಮಾಡುವಾಗ ಮೊದಲು ಯಾರು ತಗೊಂಡೇರಿ, ಇದ್ದವ್ರಿಗೆ ಮನೆ ಇಲ್ಲ, ಯಾರಿಗಿಲ್ಲ ಅವ್ರಿಗೆ ಸೈಟ್ಲೆ ಈಗ ಸರ್ವೆ ಒಂದು ರಿಪೋರ್ಟ್ ಇದ್ದಾರೆ ಎಲ್ಲ ಪಂಚಾಯತಿಯಲ್ಲಿ. ಅದ್ರ ಪ್ರಕಾರನ ಅದು ಅಲಾಟ್ಮೆಂಟ್. ಈಗ ನಾವು ಹೊಸದೇನ್ ಮಾಡ್ಲಿಕ್ಕೆ ಆಗಲ್ಲ. ಅವ್ರಿಗೆ ಮತ್ ಬೇಕಾದ್ರೆ ಅಲ್ಲಿ ಬಗ್ಗೆ ಹೆಸರು ಬರ್ಸ್ಬೇಕು. ಅವ್ನ್ 200 ಇದ್ರೆ 200 ನಂಬರ್ ಬಂದಾಗ ಅವ್ನು ತಗೋಬೇಕು. ಇಲ್ಲಾಂದ್ರೆ ಮೇಲ್ಗಡೆ ಯಾರು ಇರ್ತಾರ ಅವ್ರಿಗೆ ಡೈರೆಕ್ಟ್. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.